ಯಾಕೆಂದರೆ ಕೌಸಲ್ಯನ್ನು ಮದುವೆ ಆದ ದಶರಥ, ಆದರೆ ನಿಜವಾದ ಉದ್ದೇಶ ಏನಿತ್ತು? ಸಂತತಿ ಪಡಿಬೇಕಿತ್ತು, ಸಂತತಿ ಆಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ, ಮತ್ತೆ ಎರಡನೇ ಮಹಿಷಿ ಅಂತ ತಗೊಳ್ಳೋದಕ್ಕೆ. ವಸ್ತುತಃ ಬೇರೆ ಅಂಗನೆಯರಿದ್ದರು ಅವನಿಗೆ, ಬೇರೆ ಮದುವೆ ಆದ ಯುದ್ಧದಿಂದ ಗೆದ್ದು ಬಂದದ್ದು ಅಥವಾ ಅವರೇ ತಂದು ಕೊಟ್ಟದ್ದು ಇತ್ಯಾದಿಗಳೆಲ್ಲ ಮದುವೆ ಬೇಕಾದಷ್ಟಾಗಿತ್ತು. ಆದರೆ ಅದು ಯಾವುದು ಕೂಡ ಪಟ್ಟಮಹಿಷಿ ಅಂದರೆ ಮುಂದೆ ರಾಜ್ಯಭಾರವನ್ನು ಸ್ವೀಕರಿಸಲಿಕ್ಕೆ ಯೋಗ್ಯವಾದ ಗರ್ಭ ಅಂತ ಸ್ವೀಕರಿಸಿ ಮದುವೆ ಆದದ್ದಲ್ಲ. ಎರಡನೇ ಮದುವೆ ಆಗುವಾಗ ಕೇಕಯ ದೇಶದ ಈ ಅಶ್ವಪತಿ ಅಂತ ಅವಳ ತಂದೆ ಹೆಸರು, ಕೇಕಯ ದೇಶದ ರಾಜನ ಹೆಸರು. ಅವನತ್ರ ಹೋಗಿ ಮದುವೆ ಮಾಡಿ ಅಂತ ಕೇಳಿಕೊಳ್ಳುವಾಗ ಅವನು ಹೇಳ್ತಾನೆ, ನಿಮ್ಗೆ ಈಗಲೇ ಒಂದು ಹೆಂಡತಿ ಇದ್ದಾಳೆ, ಅವಳಲ್ಲಿ ಮಕ್ಕಳಾದಾಗ ಆಗಲಿಲ್ಲ ಅಂತ ಈಗ ಕೇಳಿದಿರಿ, ಮುಂದೆ ಯಾವತ್ತಾದರೂ ಆದರೆ ಆವಾಗ ನನ್ನ ಮಗಳ ಗತಿ ಏನು? ನಾನು ನನ್ನ ಮಗಳನ್ನು ನಿಮಗೆ ಮದುವೆ ಮಾಡಿ ಕೊಡಬೇಕು ಅಂತಾದರೆ ನನ್ನೊಂದು ಕಂಡೀಷನ್ ಇದೆ. ಈ ಮಗಳಲ್ಲಿ ಹುಟ್ಟಿದ ಅಂದರೆ ಈ ಮೊದಲ ಗರ್ಭ ಏನಿದೆ ಇವನಿಗೇ ನೀವು ಪಟ್ಟ ಕೊಡ್ತೀರಿ ಅಂತಾದರೆ ಮಾತ್ರ ನಾನು ನಿಮ್ಮನ್ನು ಈ ಮದುವೆಗೆ ಒಪ್ಪಿಕೊಳ್ತೇನೆ, ನಿಮಗೂ ಕೈಗೂ ಮದುವೆಗೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿ ಮದುವೆ ಅದಾಗುತ್ತೆ. ಸದ್ಯ ಅವನಿಗೇನು ಅಂದರೆ ಕೌಸಲ್ಯ ಆಗಲೇ ಇಲ್ಲಲ್ಲ, ಇನ್ನು ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಅದಕ್ಕೆ ಕೈಯಲ್ಲೇ ಆಗಿಬಿಟ್ರೆ ಆವಾಗ ರಾಜ್ಯಕ್ಷೇಮ ಆಗುತ್ತಲ್ಲ. ಕೈಕೇಯ ಬಗ್ಗೆನೂ ಅವನಿಗೇನು ವಿಶೇಷವಾದ ಮಮತೆ ಅಂತಲ್ಲ, ಅಥವಾ ಕೌಸಲ್ಯ ಬಗ್ಗೆ ಅನಾದರವೂ ಅಲ್ಲ. ಒಂದು ಸಂತತಿ ಆದರೆ ಅದನ್ನು ಮುಂದೆ ನಡೆಸ್ಲಿಕ್ಕೆ ಅನುಕೂಲ ಆಗುತ್ತಲ್ವ, ಆಯಿತು ಅಂತ ಮಾತು ಕೊಟ್ಟೆ. ಹೇಗೋ ಅವಳಲ್ಲಿ ಆಗಿಲ್ಲ ಅಂತ, ಅದರದ್ದು ಅಲ್ಲೂ ಆಗಲಿಲ್ಲ. ಮತ್ತೊಂದು ಮಗಧ ದೇಶದ ರಾಜನ ಮಗಳನ್ನು ಸುಮಿತ್ರೆಯನ್ನು ಮದುವೆ ಆದ, ಅದು ಮೂರೂ ಆಗಲಿಲ್ಲ. ಹೀಗೆ ಚಿಂತೆಯಲ್ಲಿ ಇದ್ದಾಗ ಮುಂದೆ